Hello everyone, welcome back to my YouTube channel. Wow, seriously, wow, super. Can you see here? Wow. हाँ, okay. हाँ, okay. Wow, just wow guys, super ಆಗಿದೆ. ಎಕ್ಸ್ಪೆಕ್ಟೇ ಮಾಡಿಲ್ಲ ಇಷ್ಟೊಂದು ಸ್ನೋ ಸಿಗತ್ತೆ ಅಂತ. ನಿನ್ನೆ ನೋಡಿದ ಪ್ರಕಾರ ಸ್ನೋನೇ ಇಲ್ಲ ಅಂದ್ಕೊಂಡ್ಬಿಟ್ಟಿದ್ವಿ, ಸುಮ್ಮನೆ ಬಂದು ದುಡ್ಡು ವೇಸ್ಟ್ ಆಯಿತು ಅಂತ. ಬಟ್ ಇವತ್ತು ನೋಡಿದ್ರೆ ವಿ ಆರ್ ಸೋ ಹ್ಯಾಪಿ ಗೈಸ್. ಇನ್ನೂ ನಾವು ಸೋಲಾಂಗ್ ವ್ಯಾಲಿ ತನಕ ರೀಚ್ ಆಗಿಲ್ಲ, ಆಗಲೇ ಇಲ್ಲಿ ತುಂಬ ಟ್ರಾಫಿಕ್ ಇದೆ ಆಯಿತಾ. ಸೊ ಇಲ್ಲೇ ಈ ಥರ ಸ್ನೋಫಾಲ್ ಆಗ್ತಾ ಇದೆ. ಇನ್ನು ಮೇಲೆ ಹೋದ್ಮೇಲೆ ವಿ ಆರ್ ಸೋ ಎಕ್ಸೈಟೆಡ್. ಹಾಂ, ಇಲ್ಲ ನೋಡಿ, ಹೆಂಗೋ ಅಂತ. There is a live snowfall. Wow, seriously wow. ನಾವು ಈಗ ನಡ್ಕೊಂಡು ಹೋಗ್ತಿದ್ದೀವಿ. ಟ್ರೆಕ್ಕಿಂಗೂ ಆಯಿತು, ಅಲ್ಲೇ ಸ್ನೋಫಾಲು ಸಿಕ್ತು, ಆ ಥರ ಆಗಿದೆ ನೋಡಿ. ಯಾಕೆಂದರೆ ನಮ್ಮ ಕಾರಿಲ್ಲ, ಅಲ್ಲಿ ತನಕ ಹೋಗಲ್ಲ ಆಯಿತಾ. ಫುಲ್ ಟ್ರಾಫಿಕ್ ಆಗಿಬಿಟ್ಟಿದೆ. ಇಲ್ಲಿಂದ ಹಾಗೆ ಸ್ವಲ್ಪ ದೂರ ನಡ್ಕೊಂಡು ಹೋದ್ವಿ. ತುಂಬ ಜನ ATV ಬೈಕ್ ಬರುತ್ತಲ್ಲ, ಅದು ಸ್ನೋ ಬೈಕು, ಅದರಲ್ಲೂ ಹೋಗ್ತಾಯಿದ್ರು. ಬಟ್ ನಾವು ನಡ್ಕೊಂಡೇ ಹೋಗೋಕ್ಕೆ ಪ್ರಿಫರ್ ಮಾಡಿದ್ವಿ. ಸ್ವಲ್ಪ ದೂರ ಅಷ್ಟೇ, ಏನು ತುಂಬ ದೂರ ಏನಿರಲಿಲ್ಲ. ಹಾಗೆ ಹೋಗೋ ದಾರಿಯಲ್ಲಿ ಈ ಥರ ಕುದುರೆ, ಈ ಥರ ATV ಬೈಕ್ಸು ಅದನ್ನು ತೊಗೊಂಡು ಹೋಗ್ಬೋದು. ಗೈಸ್ ಮೂಗೆಲ್ಲ ಉರಿತಿದೆ ಆಯಿತಾ. ಈ ಥರ ಸ್ನೋಫಾಲಲ್ಲಿ ನಡ್ಕೊಂಡು ಹೋಗೋ ಮಜಾನೇ ಬೇರೆ ಇತ್ತು. ತುಂಬ ಖುಷಿ ಆಯಿತು ಮಾತ್ರ. This is Solang Valley for you guys. I'm so happy. ಈ ಕೈದು ಗ್ಲೌಸ್ ಎಲ್ಲೋ ಕಳೆದೋಯ್ತು ಆಯಿತಾ. ಎಲ್ಲೋ ಇಟ್ಕೊಂಡಿದ್ದೆ, ಬಿದ್ದೋಯ್ತು, ಆಗ್ತಿಲ್ಲ. ಈ ಕೈ ಫುಲ್ ಫ್ರೀಸ್ ಆಗಿಬಿಟ್ಟಿದೆ. ಯಪ್ಪ, ಇಷ್ಟೊಂದು ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಬಟ್ ನಾನು ಪ್ರೇ ಮಾಡ್ಕೊಂಡು ಬಂದಿದ್ದೆ ಗೊತ್ತಾ, ನಿಜವಾಗ್ಲೂ ಪ್ರೇ ಮಾಡಿದ್ದೆ ನಿನ್ನೆ ಸ್ನೋಫಾಲ್ ಆಗಲಿ ಅಂತ. ಪೈಸಾ ವಸೂಲ್ ಗೈಸ್, ಸೀರಿಯಸ್ಲಿ. ಎಲ್ಲ ಈ ಥರ ರಾ ವಿಡಿಯೋಸ್ನೇ ನ್ಯಾಚುರಲ್ ಆಗಿ ಬಂದಿರೋದನ್ನೇ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಏನು ಎಡಿಟ್ಸ್ ಮಾಡೋದು ಬೇಡ ಅಂತ ಇದರಲ್ಲಿ. ಹಾಗೆ ನ್ಯಾಚುರಲ್ ಆಗಿ ಚೆನ್ನಾಗಿ ಕಾಣಿಸ್ತಾ ಇದೆ. ಸೊ ಅದಕ್ಕೆ ಎಲ್ಲದನ್ನು ಹೀಗೆ ಡಂಪ್ ಮಾಡ್ತಾ ಇದ್ದೀನಿ. ದಿಸ್ ಇಸ್ ನಾಟ್ ಆ್ಯಕ್ಚುಲ್ ಸೋಲಾಂಗ್ ವ್ಯಾಲಿ, ಇನ್ನೂ ಮುಂದೆ ಇದೆ. ಇದು ಹೋಗೋ ದಾರಿಯಲ್ಲಿ ತುಂಬ ಚೆನ್ನಾಗಿರೋ ವ್ಯೂಸ್ ಇತ್ತು. ಇಲ್ಲಿ ಒಂದಿಷ್ಟು ಫೋಟೋಸ್ ತೆಕ್ಕೊಂಡು ಹೋದ್ವಿ. ಈಗ ನಾವು ಫುಲ್ ಚಳಿ ಆಗ್ತಾಯಿತ್ತು, ಸೊ ಮ್ಯಾಗಿ ಮತ್ತು ಟೀ ತಿನ್ನೋಕ್ಕೆ ಅಂತ ಇಲ್ಲಿ ಒಂದು ಪ್ಯೂರ್ ವೆಜ್ ಹೋಟೆಲ್ ಥರ ಇದೆ. ಸೊ ಅಲ್ಲಿ ಬಂದಿದ್ದೀವಿ. ಎಲ್ಲ ಕಡೆ ಎಗ್ಗು ಕೂಡ ಇತ್ತು. ಸೊ ನಾವು ನೋಡ್ತಾ ನೋಡ್ತಾ ಬೇಕು ಅಂತಲೇ ಪ್ಯೂರ್ ವೆಜ್ ನೋಡಿಕೊಂಡು ಬಂದ್ವಿ. ಸೊ ಈಗ ಟೇಸ್ಟ್ ಮಾಡಿ ನೋಡೋಣ. ಈ ಚಳಿಯಲ್ಲಿ ಹಸುವಾಗಿದೆ, ಹೇಗಿದ್ದರೂ ಚೆನ್ನಾಗೇ ಅನಿಸುತ್ತೆ. ಬಟ್ ಟೇಸ್ಟ್ ಮಾಡಿ ಹೇಳ್ತೀನಿ ಆಯಿತಾ. ಬಿಸಿ ಬಿಸಿ ಮ್ಯಾಗಿ ಜೊತೆ ಟೀ ಕುಡಿತಾ ಇದ್ದರೆ ಬೆಸ್ಟ್ ಕಾಂಬಿನೇಷನ್, ಅದು ಈ ಕೋಲ್ಡಲ್ಲಿ. ಸ್ವಲ್ಪ ಸಾಲ್ಟಿ ಅನ್ನಿಸ್ತಿದೆ ನನಗೆ. ಈ ಕಡೆ ತಿನ್ನಿ, ಸಾಲ್ಟಿದ್ದು ತುಂಬ ಸಾಲ್ಟಿ ಅನ್ನಿಸ್ತಿದೆಪ್ಪ ನನಗೆ, ಹಾಗೆ ಗೊತ್ತಿಲ್ಲ. ಟೀ ನೋಡೋಣ. ಟೀ ಓಕೆ, ಚೆನ್ನಾಗಿದೆ. ಮ್ಯಾಗಿ ತುಂಬ ಸಾಲ್ಟಿ ಇತ್ತು, ನನಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಟೀ ಚೆನ್ನಾಗಿತ್ತು. ಆದರೆ
ಈಗ ಫುಲ್ಲು ಕ್ಲಿಯರ್ ಆಗಿದೆ ಆಯಿತಾ, ಸ್ನೋಫಾಲ್ ಕಡಿಮೆ ಆಯಿತು. ಈಗ ನಾವು ಸೋಲಾಂಗ್ ವ್ಯಾಲಿ ತನಕ ನಡ್ಕೊಂಡು ಮತ್ತೆ ಹೋಗ್ತಾ ಇದ್ದೀವಿ. ಇಲ್ಲಿ ಸ್ವಲ್ಪ ಓಲ್ಡ್ ಸ್ನೂಸ್ ಇದೆ, ಸೊ ಅದರಿಂದ ಸ್ವಲ್ಪ ಜಾರ್ತಾ ಇದೆ, ನೋಡ್ಕೊಂಡು ಹೋಗಬೇಕಾಗತ್ತೆ. ಗೈಸ್ ನೋಡಿದ್ದು ಇಲ್ಲಿ ಎಲ್ಲ ಸ್ನೋ ಆಕ್ಟಿವಿಟೀಸ್ ಆಗ್ತಿದೆ, ಹಾಗೆ ತುಂಬ ಜನ ಪಿಕ್ಚರ್ಸ್ ಕ್ಲಿಕ್ ಮಾಡ್ತಾ ಇದ್ದಾರೆ. ತುಂಬ ಚೆನ್ನಾಗಿದೆ. ಈ ಆ್ಯಕ್ಟಿವಿಟೀಸ್ ಪ್ಲೇಸಲ್ಲಂತೂ ತುಂಬಾ ಜನ ಇದ್ದರು. ನಮಗೆ ಅದನ್ನು ನೋಡಿ ಆಡಬೇಕು ಅಂತಲೇ ಅನಿಸಿಲ್ಲ, ಅದಕ್ಕೆ ರೋಪ್ ವೇ ಟಿಕೆಟ್ ತೊಗೊಂಡು ಮೇಲ್ಗಡೆ ಹೋದ್ವಿ. 750ಗೆ 1 ಟಿಕೆಟು ಮೇಲ್ಗಡೆ ಕರ್ಕೊಂಡು ಹೋಗ್ತಾರೆ. ಸೊ ಅಲ್ಲಿ ನಾವು 5 ಗಂಟೆ ತನಕ ಬೇಕಿದ್ರೂ ಇರಬಹುದಂತೆ. ಬಟ್ ನಮಗೆ ಅಷ್ಟೊಂದು ಟೈಮ್ ಇಲ್ಲ ಅನಿಸುತ್ತೆ, ಬಿಕಾಸ್ ನಾವು ಕಸೋಲ್ಗೆ ಹೋಗಬೇಕು ಇವತ್ತು. ಸೊ ಎಷ್ಟೊತ್ತಾಗುತ್ತೋ ಅಷ್ಟು ಎಂಜಾಯ್ ಮಾಡ್ತೀವಿ. अभी होगा टाइम चाचा फिरी ओह साल हेलो गलती लगी भैया कितने घंटे वहाँ रुक सकते हैं? 5 बजे 10 बजे जल्दी जब मर्जी 5 बजे 5 बजे ನೋಡಿ ನಾವೀಗ ಮೇಲೆ ಹೋಗ್ತಾ ಇದ್ದೀವಿ. ಇದೇ ಕೇಬಲ್ ಕಾರ್ ಹತ್ಕೊಂಡು ಮೇಲ್ಗಡೆ ಹೋದ್ವಿ. ಕೇಬಲ್ ಕಾರಲ್ಲಿ ನಾವಿಬ್ಬರು ಹೋಗ್ತಿರೋದು ಇದೇ ಫಸ್ಟ್ ಟೈಮ್, ಸೊ ಅದಕ್ಕೆ ಮೆಮೊರಿಗಿರಲಿ ಅಂತ ಒಂದು ಸ್ವಲ್ಪ ವಿಡಿಯೋ ಮಾಡಿಕೊಂಡೆ. ಐ ಶೋ ಯು ಔಟ್ಸೈಡ್. ಈ ಕೇಬಲ್ ಕಾರ್ ಗ್ಲಾಸಸ್ಸು ಅಷ್ಟೊಂದು ಕ್ಲಿಯರ್ ಆಗಿ ಇರಲಿಲ್ಲ, ಸ್ವಲ್ಪ ಸ್ಕ್ರ್ಯಾಚಸ್ ಇದ್ವು. ಅದಕ್ಕೆ ಮೊಬೈಲ್ ಕ್ಯಾಮ್ರಾದಲ್ಲಿ ಅಷ್ಟೊಂದು ನೀಟಾಗಿ ವಿಡಿಯೋಸ್ ಕ್ಲಿಯರ್ ಆಗಿ ಕಾಣಿಸ್ತಿಲ್ಲ. ಬಟ್ ನಾವು ಹಾಗೆ ಬರಿಗಣ್ಣಿನಿಂದ ಹೊರಗಡೆ ನೋಡಿದ್ರೆ ನಮ್ಮ ಕಣ್ಣಿಗೆ ತುಂಬಾ ಚೆಂದ ಕಾಣಿಸ್ತಿತ್ತು ಸೀನರೀಸ್. ವಿ ಜಸ್ಟ್ ರೀಚ್ಡ್ ಅಪ್ ಆಯಿತಾ, ತುಂಬ ಮೇಲೆ ಬಂದಿದ್ದೀವಿ. ಅರೌಂಡ್ 3200 ಮೀಟರ್ ಅಷ್ಟು ಮೇಲೆ ಬಂದಿದ್ದೀವಿ. ಸೊ ಎಕ್ಸೈಟೆಡ್ ಟು ಎಕ್ಸ್ಪ್ಲೋರ್ ಹಿಯರ್. ನೋಡೋಣ. ವಾವ್, ತೋರಿಸ್ತೀನಿ ಗೈಸ್. ನೋಡಿ ಗೈಸ್, ನಾವು ಇದಕ್ಕೆ ಕಾಯ್ತಾ ಇದ್ವಿ ಆಯಿತಾ. ನಿನ್ನೆ ಫುಲ್ ಡಿಸಪಾಯಿಂಟ್ಮೆಂಟ್ ಗೈಸ್, ಇವತ್ತು ಮಾತ್ರ ಫುಲ್ ಆನ್ ಸ್ನೋ. ಇಲ್ಲಿ ಚಿಕ್ಕದಾಗಿ ಸ್ನೋಫಾಲ್ ಕೂಡ ಆಗ್ತಾ ಇದೆ. ಸೊ ಎಕ್ಸೈಟೆಡ್. ಇಲ್ಲಿ ಎಲ್ಲ ಕಡೆ ಹೋಗಿ ಎಕ್ಸ್ಪ್ಲೋರ್ ಮಾಡೋಣ. ಎಲ್ಲರೂ ಸ್ನೋ ಅಷ್ಟೇ, ಸ್ನೋ ಮೇಲೆ ಹೋಗ್ತಾ ಇದ್ರೆ ಹಾಗೆ ಇನ್ನೂ ಮುಂದೆ ಹೋಗ್ತಾನೆ ಇರಬೇಕು ಅನ್ನಿಸ್ತಿದೆ. ಎಲ್ಲಿ ನೋಡಿದ್ರು ಸ್ನೋ. ಸೊ ಸೂಪರ್ ಗೈಸ್, ಮಸ್ಟ್ ವಿಸಿಟ್. ಓ ಸಾಫ್ಟ್ ಇದೆ, ವೆರಿ ಸಾಫ್ಟ್ ಇದೆ, ಅಂದರೆ ಫ್ರೆಶ್ ಸ್ನೋಫಾಲ್ ಆಗಿದೆಲ್ಲ, ಸೊ ಅದಕ್ಕೆ ಅನಿಸುತ್ತೆ ತುಂಬ ಸಾಫ್ಟ್ ಇದೆ. ವಾವ್. ಹಾಂ, ಕೆಳಗಡೆ ಫುಲ್ ಹಾರ್ಡ್ ಇದೆ ಆಯಿತಾ, ಮೇಲ್ಗಡೆಯಿಂದ ಫುಲ್ ಸ್ನೋ ತುಂಬ ಚೆನ್ನಾಗಿದೆ. ಬಂದಿದ್ದಕ್ಕೂ ಸಾರ್ಥಕ ಆಯಿತು ಗೈಸ್ ಮನಾಲಿಗೆ. ಸೋ ಹ್ಯಾಪಿ, ಸೋ ಹ್ಯಾಪಿ. ಕೆಳಗಡೆ ನಾನು ಆಗಲೇ ತೋರಿಸ್ನಲ್ಲ, ಅಲ್ಲಿ ಕಂಪೇರ್ ಮಾಡಿದ್ರೆ ಇಲ್ಲಿ ತುಂಬಾ ಜನ ಕಡಿಮೆ ಇದ್ದಾರೆ ಕಂಪ್ಯಾರಿಟಿವ್ಲಿ ಅಷ್ಟೇ. ಅಂದರೆ ಇಲ್ಲೂ ಜನ ಇದ್ದಾರೆ, ಅಲ್ಲಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ. ಅಂದರೆ ಇಲ್ಲಿ ಆ್ಯಕ್ಟಿವಿಟೀಸ್ ಏನು ಆಡಿಸಲ್ಲ, ಬಟ್ ನೀವು ಹೀಗೆ ಬಂದು ಕೂತ್ಕೊಂಡು ಎಂಜಾಯ್ ಮಾಡಿಕೊಂಡು ಹೋಗ್ಬೋದು ಅಷ್ಟೇ. ವಿ ಆರ್ ಜಸ್ಟ್ ಚಿಲ್ಲಿಂಗ್ ಹಿಯರ್ ಆಯಿತಾ. ಅಲ್ಲಿ ಫುಲ್ ಚೆನ್ನಾಗಿದೆ ವ್ಯೂಸ್ ಎಲ್ಲ. ಜಸ್ಟ್ ಕೂತ್ಕೊಂಡು ಸ್ವಲ್ಪ ಹೊತ್ತು ಎಂಜಾಯ್ ಮಾಡ್ತಾ ಇದ್ದೀವಿ. ವಾವ್, ಸಿ ದಿಸ್. ಫುಲ್ ಪುಡಿ ಆಗ್ತಿದೆ ಗೈಸ್. ಫುಲ್ ಫ್ರೆಶ್ ಸ್ನೋ ಅನಿಸುತ್ತೆ. ಸೋ ಹ್ಯಾಪಿ.
ನಾನು ಎಷ್ಟು ಸತಿ ಹೇಳಿದ್ರು ಕಡಿಮೆ ಇಲ್ಲ. ಸೋ ಹ್ಯಾಪಿ ಅಂತ ಈ ವಿಡಿಯೋದಲ್ಲಿ 1000 ಸತಿ ಹೇಳಿರಬೇಕು. ಬಟ್ ಸ್ಟಿಲ್ ಉರಿತು ನಾವಿತ್ತು. ಒಂದೊಂದು ತುಂಬ ಹಾರ್ಡ್ ಇದೆ ಗಾಯ್ಸ್, ಅದರಲ್ಲಿ ಹೊಡೆಯೋಕ್ಕೆ ಹೋಗಬೇಡಿ ಆಯಿತಾ, ಇರ್ತಾರ. ನನ್ನ ಕೈಗೆ ಏನೂ ಹಾಕ್ಕೊಂಡು ಬಂದಿಲ್ಲ, ಬಟ್ ಅಷ್ಟೊಂದು ಚಳಿ ಇಲ್ಲ ಗಾಯ್ಸ್. ಇಲ್ಲಿ ತುಂಬ ಬಿಸಿಲು ಮುಖಕ್ಕೆ ಹೊಡಿತಿದೆ. ನಾವು ಫೋಟೋಸ್ನ ಹೇಗೆ ಮ್ಯಾನೇಜ್ ಮಾಡ್ತಿದ್ದೀವಿ ಯಾರ ಹತ್ರ ಕೇಳಿದೆ ಅಂದರೆ, ವಿ ಹ್ಯಾವ್ ಒನ್ ಟ್ರೈಪೋಡ್ ಥರ ಇದೆ ಆಯಿತಾ. ಟ್ರೈಪೋಡ್ ಕಮ್ ಸೆಲ್ಫಿ ಸ್ಟಿಕ್ ಎರಡೂ ಬರುತ್ತೆ. ಅದಕ್ಕೆ ಒಂದು ಚಿಕ್ಕ ರಿಮೋಟ್ ಸಿಕ್ಕಿದೆ ಇಲ್ಲಿ ನೋಡಿ. ಇದನ್ನು ಪ್ರೆಸ್ ಮಾಡಿದ್ರೆ ಆರಾಮಾಗಿ ತುಂಬ ಚೆನ್ನಾಗಿ ಫೋಟೋ ತೆಕ್ಕೋಬೋದು. ಸೊ ಇದಕ್ಕೆ ಅಂತಲೇ ತೊಗೊಂಡಿದ್ದು ಗೈಸ್ ಇದು. ಕೆಲವೊಂದು ಕಡೆ ಸ್ನೋ ಎಷ್ಟು ಸಾಫ್ಟ್ ಇದೆ ಅಂದರೆ, ನಾನು ಜಸ್ಟ್ ಈ ಥರ ಕಾಲಿಟ್ಟೆ, ಕೆಳಗಡೆ ಫುಲ್ಲು ಹೋಗಿಬಿಡ್ತು ಕಾಲು. ಅಂದರೆ ಅಷ್ಟು ಫುಲ್ಲು ಕೇರ್ಫುಲ್ಲಾಗಿ ಇರಬೇಕು ಇಲ್ಲಿ. ಮತ್ತು ಫುಲ್ಲು ಸ್ಲೋಪ್ ಇದೆ ಇಲ್ಲಿ. ಈ ಥರ ಏನಾದರೂ ಒಂದು ಸ್ವಲ್ಪ ಕಾಲು ಜಾರಿ ಬಿದ್ದರೆ ಕಷ್ಟ ಆಗುತ್ತೆ ತುಂಬ. ಸ್ನೋ ಮ್ಯಾನ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ನಂದು ಆಲ್ರೆಡಿ ಒಂದು ಗ್ಲವ್ಸು ಕಳೆದು ಹೋಗಿತ್ತು, ಹ್ಯಾಂಡ್ ಗ್ಲವ್ಸು. ಸೊ ಕೈ ಫುಲ್ಲು ಫ್ರೀಸ್ ಆಗಿಬಿಟ್ಟಿತ್ತು, ಏನು ಮಾಡೋಕ್ಕೂ ಆಗಿಲ್ಲ. ಹಾಗೆ ವಿಡಿಯೋಸ್ ತೊಗೊಳಕ್ಕೂ ತುಂಬಾ ಕಷ್ಟ ಆಗ್ತಿತ್ತು ನನಗೆ. ಆದರೂ ಹಾಗೆ ವಿಡಿಯೋಸ್ನ ತೊಗೊಂಡು ಫೋಟೋಸ್ನ ಸ್ವಲ್ಪ ತೊಗೊಂಡು ವ್ಯೂನ ಎಂಜಾಯ್ ಮಾಡ್ತಾ ಹಾಗೆ ಸ್ವಲ್ಪ ಹೊತ್ತು ಮಾತಾಡ್ತಾ ಕೂತ್ಕೊಂಡ್ವಿ. ಇಲ್ಲಿ ಮೇಲ್ಗಡೆ ಆ್ಯಕ್ಚುಲಿ ಸ್ನೋ ಫುಲ್ಲು ಗ್ಲೋ ಆಗ್ತಾ ಇತ್ತು, ಸ್ವಲ್ಪ ಸೂರ್ಯನ ಬೆಳಕೋದ್ರ ಮೇಲೆ ಬಿದ್ದಿದ್ದರಿಂದ. ಬಟ್ ಈ ಮೊಬೈಲ್ ಕ್ಯಾಮ್ರಾದಲ್ಲಿ ಅಷ್ಟೊಂದು ಮೈನ್ಯೂಟ್ ಥಿಂಗ್ಸ್ ಕ್ಯಾಪ್ಚರ್ ಆಗಿಲ್ಲ. ಇಲ್ಲೇ ಮೇಲ್ಗಡೆ ಒಂದು ಕೆಫೆ ಇತ್ತು, ಅಲ್ಲಿ ಹಾಟ್ ಚಾಕ್ಲೇಟ್ ಮತ್ತು ಲೆಮನ್ ಟೀಯನ್ನು ತಗೊಂಡು ಕುಡಿದ್ವಿ. ಹಾಗೆ ಇಲ್ಲಿ ಒಳಗಡೆ ಒಂದು ಪ್ಲೇಸ್ ಇದೆ ಆಯಿತಾ. ಇಲ್ಲಿ ಫುಲ್ಲು ಧೂವ ಅಂತಾರಲ್ಲ ಅದನ್ನೆಲ್ಲ ಹಾಕಿಟ್ಟಿದ್ದಾರೆ. ಅದರಿಂದ ತುಂಬ ಹೊಗೆ ಹೆಚ್ಚಾಗಿಬಿಟ್ಟಿದೆ. ಇಲ್ಲಾಂದರೆ ಒಳಗಡೆಯಿಂದ ವ್ಯೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ನಾವು ಅಲ್ಲಿ ಹೋಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ಆಗಲ್ಲ ಅಂತ ಹೊರಗಡೆ ಬಂದು ಕೂತ್ಕೊಂಡ್ವಿ. ಇದೇ ನೋಡಿ ಕೆಫೆ. ನಾನು ಫಸ್ಟ್ ಟೈಮ್ ಹಾಟ್ ಚಾಕ್ಲೇಟ್ ಟೇಸ್ಟ್ ಮಾಡ್ತಿದ್ದೀನಿ. ಟೇಸ್ಟ್ ಹೇಗಿದೆ ಅಂತ ನೋಡಬೇಕು. ಹೋಪ್ ಚೆನ್ನಾಗಿರುತ್ತೆ ಅಂತ. ಅಷ್ಟೊಂದು ಸ್ವೀಟ್ ಇಲ್ಲ. ಆಲ್ಮೋಸ್ಟ್ ಬೋರ್ಮಿಟಾನೆ ಗೈಸ್ ಅಷ್ಟೇ, ಮತ್ತೇನಿಲ್ಲ. ಸೊ ಇಷ್ಟು ಒಂದು ಗ್ಲಾಸ್ಗೆ 150 ಹಾಟ್ ಚಾಕ್ಲೇಟು. ಗೈಸ್ ಇದು ವಾಶ್ರೂಮು ಓಕೆ ಚೆನ್ನಾಗಿದೆ, ಮೇಂಟೈನ್ ಕೂಡ ಚೆನ್ನಾಗಿ ಮಾಡಿದ್ದಾರೆ ಅನ್ನಿಸ್ತಿದೆ. ಇದು ಮೇಲ್ಗಡೆ ಇದು ವಾಶ್ರೂಮ್ ಇದು. ಐ ರಿಯಲಿ ಫೆಲ್ಟ್ ಬ್ಲೆಸ್ಡ್ ಬಿಕಾಸ್ 2 ದಿನದಿಂದ ಸ್ನೋಫಾಲ್ ಆಗುತ್ತೆ ಅಂತ ತೋರಿಸ್ತಾ ಇತ್ತಂತೆ, ಬಟ್ ಸ್ನೋಫಾಲ್ ಆಗಿಲ್ಲ. ನಾವು ಯಾವತ್ತು ಸೋಲಾಂಗ್ ವ್ಯಾಲಿಗೆ ಬಂದು ಆವತ್ತೇ ಸ್ನೋಫಾಲ್ ಆಯಿತು. ಇದು ಸ್ವಲ್ಪ ಓವರಾಗಿ ಅನಿಸ್ಬೋದು ನಿಮಗೆ, ಬಟ್ ನಾನು ಲಾಸ್ಟ್ ಇಲ್ಲಿಗೆ ಬರೋಕ್ಕಿಂತ ಮುಂಚೆನೂ ದೇವ್ರ ಹತ್ರ ಬೇಡ್ಕೊಂಡು ಬಂದಿದ್ದೆ ಸ್ನೋಫಾಲ್ ಆಗಲಿ ಅಂತ. ನಾನು ಮನಾಲಿಗೆ ಅಷ್ಟೊಂದು ಖರ್ಚು ಮಾಡಿಕೊಂಡು ಬಂದಿರೋ ಉದ್ದೇಶನೇ ಓನ್ಲಿ ಬಿಕಾಸ್ ಆಫ್ ದಿಸ್, ಅಂದರೆ ಲೈವ್ ಸ್ನೋಫಾಲ್ ನೋಡಬೇಕು ಅಂತ. ಅದು ನ್ಯಾಚುರಲ್ ಫೀಲ್ ಕೊಡಬೇಕು ಅಂತ ಬಂದಿದ್ದು. ಸೊ ಅದಕ್ಕೆ ಫುಲ್ ಹ್ಯಾಪಿಯಾಗಿದ್ದೆ ನಾನಂತೂ. ಎಟ್ ಲಾಸ್ಟ್ ಇಲ್ಲೂ ನಾವು ಹೋಗೋಕ್ಕಿಂತ ಮುಂಚೆ ಜಸ್ಟ್ ಏನು ಹೋಗ್ತಾ ಇದ್ವಿ ಅಷ್ಟೊತ್ತಿಗೆ ಸ್ನೋಫಾಲ್ ಸ್ಟಾರ್ಟ್ ಆಯಿತು. ಸೊ ಅದಕ್ಕೆ ಸ್ವಲ್ಪ ಹೊತ್ತು ಇಲ್ಲೇ ಇದ್ದು ಹೋಗೋಣ ಅಂತ ಈಗ. ನೋಡಿ ಕೂದಲೆಲ್ಲ ಫುಲ್ ಸ್ನೋ ಆಗಿದೆ. Dream destination. I'm so happy at last. Guys, we are leaving now from Solang Valley. So here we came up actually. So here we are leaving. We have to see this. Wow. Lodi.
ಆ್ಯಕ್ಚುಲಿ ಇಲ್ಲಿ ನಾವಿಬ್ಬರೇ ಕೂತ್ಕೊಂಡಿದ್ದೀವಿ ಈಗ. ನಾವು ಈಗ 2 ಗಂಟೆ ಆಯಿತು, ಈಗಲೇ ಹೋಗ್ತಿದ್ದೀವಿ. ನಮಗೆ ಬೇರೆ ಪ್ಲ್ಯಾನ್ಸ್ ಕೂಡ ಇದೆ. ಇಲ್ಲ ಅಂದರೆ ಪಕ್ಕಾ ಸೀರಿಯಸ್ಲಿ ಹೋಲ್ ಡೇ ಕೂಡ ಇಲ್ಲೇ ಟೈಮ್ ಸ್ಪೆಂಡ್ ಮಾಡ್ಬೋದು ಇಫ್ ಯು ಆರ್ ಲೈಕಿಂಗ್ ಸ್ನೋ ವೆರಿ ಮಚ್. ಅಷ್ಟೊಂದು ಸ್ನೋ ಇದೆ ಆಯಿತಾ. ವಾವ್, ಸೂಪರ್. ಹೋಲ್ ವ್ಯಾಲಿ ಕಾಣುತ್ತೆ ಗೈಸ್ ಇಲ್ಲಿಂದ. ಸೋಲಾಂಗ್ ವ್ಯಾಲಿ ಫುಲ್ ಕಾಣಿಸ್ತಿದೆ. ಕೆಳಗಡೆ ಎಷ್ಟೊಂದು ಜನ ಇದ್ದಾರೆ, ಮೇಲ್ಗಡೆ ಸ್ವಲ್ಪ ಅಷ್ಟೇ ಜನ ಇರೋದು. ಸೊ ಫುಲ್ ಎಂಜಾಯ್ ಮಾಡ್ಬೋದು. ಯಾಕೆ ಮೇಲೆ ಜನ ಹೋಗ್ತಾ ಇಲ್ಲ ಅಂತ ಗೊತ್ತಿಲ್ಲ. ಅಷ್ಟೊಂದು ಕಾಸ್ಟ್ಲಿ ಏನೂ ಇಲ್ಲ, ರೀಸ್ನೇಬಲ್ಲೇ ಇದೆ ಅನ್ನಿಸ್ತು. 750ಗೆ ಆರಾಮ್ ಹೋಗಿ ಬರ್ಬೋದು ಗೈಸ್. ಅದು 5 ಗಂಟೆ ತನಕ, ನಮಗೆ ಎಷ್ಟೊತ್ತು ತನಕ ಬೇಕೋ ಅಷ್ಟೊತ್ತು ತನಕ. ಬಟ್ ಲಾಸ್ಟ್ ಟೈಮ್ ಇಸ್ 5 o'clock ಅಷ್ಟೇ. ಬಟ್ ಚೆನ್ನಾಗಾಯಿತು. ಮೇಲೆ ಯಾರು ಅಷ್ಟೊಂದು ಜನ ಇಲ್ಲದೆ ಹೋಗಿದ್ದು. ನಾವು ತುಂಬ ಎಂಜಾಯ್ ಮಾಡಿದ್ವಿ ಸೋಲಾಂಗ್ ವ್ಯಾಲಿನ. ಈಗ ನೆಕ್ಸ್ಟು ಏನಾದರೂ ಊಟ ಮಾಡಿಕೊಂಡು, ಇಲ್ಲಿನ ಅಥೆಂಟಿಕ್ ಫುಡ್ ಅಂದರೆ ಏನು ಅಂತ ಕೇಳಿಕೊಂಡು ಊಟ ಮಾಡಿಕೊಂಡು ಹೋಗಬೇಕು. ರಾಜ್ಮಾ ಚಾವಲ್ ಅನಿಸುತ್ತೆ. ಸೊ ರಾಜ್ಮಾ ಚಾವಲನ್ನು ಇಲ್ಲಿ ಎಲ್ಲಾದರೂ ಬೆಸ್ಟ್ ಟೇಸ್ಟಿ ಇರೋ ರಾಜ್ಮಾ ಚಾವಲನ್ನು ನೋಡಿಕೊಂಡು ತಿನ್ಕೊಂಡು ಹೋಗೋಣ ಗೈಸ್. ನೆಕ್ಸ್ಟು ಕಸೋಲ್ಗೆ ಹೋಗ್ತಿದ್ದೀವಿ. ಅಲ್ಲಿ ನೈಟ್ ಕ್ಯಾಂಪ್ ಇದೆ ನಮ್ಮದು. ಗೊತ್ತಿಲ್ಲ ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ. ಫುಲ್ ಚಳಿ ಇದೆ ಗೈಸ್ ಇಲ್ಲಿ. ಯಪ್ಪ, ಹೇಗಿರುತ್ತೋ ಏನೋ, ಅಲ್ಲಿ ಹೋಗಿ ನೋಡಬೇಕು ಇನ್ನು. ಇದು ಸೋಲಾಂಗ್ ವ್ಯಾಲಿ ಕೆಳಗಡೆ ತುಂಬ ಆ್ಯಕ್ಟಿವಿಟೀಸ್ ನಡೀತಾ ಇದೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಸಾಗರನೇ ಇದೆ. ಮೇಲ್ಗಡೆ ಏನೂ ಇಲ್ಲ ಆಗೋಕ್ಕೆ. ತುಂಬ ಎಂಜಾಯ್ ಮಾಡ್ಬೋದು ನೀವು. ಓನ್ಲಿ ಜಸ್ಟ್ ಫಾರ್ ಸ್ನೋಗೋಸ್ಕರ ಮನಾಲಿಗೆ ವಿಸಿಟ್ ಮಾಡಿದರೆ ಫುಲ್ಲಿ ರೆಕಮೆಂಡೆಡ್. ಮೇಲ್ಗಡೆ ಹೋಗಿ ಬನ್ನಿ, ವರ್ಕು ಇದೆ. ಸ್ವಲ್ಪ ಬೇಗ ಬಂದು ಆರಾಮಾಗಿ 5 o'clock ತನಕ ನೀವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡ್ಬೋದು. ಅವ್ರು ಜಸ್ಟ್ ಫಾರ್ ಆ್ಯಕ್ಟಿವಿಟೀಸ್ ಬಂದಿದ್ದೀರಾ ಅಂದರೆ ಇಲ್ಲಿ ಓಕೆ. ಬಟ್ ಸ್ನೋಗೋಸ್ಕರ ನೀವು ಅಲ್ಲಿ ಹೋದ್ರೇ ಒಳ್ಳೆಯದು. ಇಲ್ಲಿ ನೋಡಿ ಆ್ಯಕ್ಟಿವಿಟೀಸ್ ಆಡಿ ಸ್ವಲ್ಪ ಸ್ನೋ ಎಲ್ಲ ಓಲ್ಡ್ ಆದಂಗೆ ಅನಿಸುತ್ತೆ ಮತ್ತು ಸ್ವಲ್ಪ ಡರ್ಟಿ ಆಗಿರುತ್ತೆ. ಮೇಲ್ಗಡೆ ನಿಮಗೆ ಫ್ರೆಶ್ ಸ್ನೋ ಸಿಗುತ್ತೆ ಗೈಸ್. ಮಸ್ಟ್ ವಿಸಿಟ್. We just came from there guys. Now we are here. ಕಸೋಲ್ ಕ್ಯಾಂಪಿಂಗ್ ವಿಡಿಯೋನ ಇನ್ನು ನೆಕ್ಸ್ಟ್ ವಿಡಿಯೋ ಜೊತೆ ಹಾಕ್ತೀನಿ. ಈ ವಿಡಿಯೋ ಆಗಲೇ ತುಂಬ ಲಾಂಗ್ ಆಗಿಬಿಡ್ತು. ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ಪ್ಲೀಸ್ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು. ಕೀಪ್ ವಾಚಿಂಗ್.